ನಮಸ್ಕಾರ. ಇವತ್ತಿನ ವಿಡಿಯೋ ಮಲಗಿರುವಾಗಲೂ ಆದಾಯ ಬೇಕಿದ್ದರೆ ಈ ರೀತಿ ಮಾಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ವಾರೆನ್ ಬಫೆಟ್ ಅವರ ಒಂದು ಮಾತು ಎಲ್ಲರಿಗೂ ಉಪಯುಕ್ತವಾದಂತಹದ್ದು. ಇಫ್ ಯು ಡೋಂಟ್ ಫೈಂಡ್ ಎ ವೇ ಟು ಮೇಕ್ ಮನಿ ವೈಲ್ ಯು ಸ್ಲೀಪ್, ಯು ವಿಲ್ ವರ್ಕ್ ಅಂಟಿಲ್ ಯು ಡೈ. ವಾರೆನ್ ಬಫೆಟ್ ಅವರು ಈ ಮಾತನ್ನು ಹೇಳಿದ್ದು ಬಹಳ ಹಿಂದಿನ ದಿನಗಳಲ್ಲಿ, ಆದರೆ ಇಂದಿಗೂ ಅದು ಅಕ್ಷರಶಃ ನಿಜ. ಟ್ರೆಡಿಷನಲಿ ಹಿಂದಿನ ದಿನಗಳಲ್ಲಿ ಜನ 23 ವರ್ಷದಿಂದ 60 ವರ್ಷದವರೆಗೆ ಕೆಲಸ ಮಾಡ್ತಾ ಇದ್ರು. ರಿಟೈರ್ಮೆಂಟ್ ಲೈಫ್ 60ರಿಂದ 80 ವರ್ಷ, ಮತ್ತೆ ಉಳಿದಿದ್ದ ಹಣದಲ್ಲಿ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಇವತ್ತಿನ ಜನರೇಷನ್ ಬೇರೆ ತರ ಇದೆ. ಕೆರಿಯರ್ ಸ್ಪ್ಯಾನ್ ಕಮ್ಮಿ ಆಗ್ತಾ ಇದೆ, ಮತ್ತೆ ರಿಟೈರ್ಮೆಂಟ್ ಫೇಸ್ ಇನ್ನೂ ಉದ್ದ ಆಗ್ತಾ ಇದೆ. ನಿಮ್ಮ ಮುಂದೆ ಒಂದು ಟ್ಯಾಬ್ಲರ್ ಕಾಲಮ್ ಅಲ್ಲಿ ಹಿಂದಿನ ಜನರೇಷನ್ ಮತ್ತು ಇಂದಿನ ಜನರೇಷನ್ಗೆ ಇರುವಂತಹ ವ್ಯತ್ಯಾಸವನ್ನು ಇಟ್ಟಿದ್ದೇನೆ. ಪ್ರೀವಿಯಸ್ ಜನರೇಷನ್ ಅಲ್ಲಿ ವರ್ಕಿಂಗ್ ಲೈಫ್ 23 ವರ್ಷದಿಂದ 60 ವರ್ಷ, 37 ವರ್ಷ ಕೆಲಸ ಮಾಡ್ತಾ ಇದ್ರು. ರಿಟೈರ್ಮೆಂಟ್ ಲೈಫ್ 60ರಿಂದ 80, 20 ವರ್ಷ. 80 ಅಂತ ಯಾಕೆ ಬರ್ದಿದ್ದೀನಿ ಅಂತಂದ್ರೆ ಆರೋಗ್ಯ ಸುಧಾರಣೆ ಇರಲಿಲ್ಲ ಆಗಿನ ಕಾಲದಲ್ಲಿ. 80ಕ್ಕೆ ಹೆಚ್ಚಿನ ಜನ ತಮ್ಮ ನಿಧನವನ್ನು ಕಂಡುಕೊಳ್ತಾ ಇದ್ರು. ಇವತ್ತು ವರ್ಕಿಂಗ್ ಲೈಫ್ 23ರಿಂದ 50 ಅಂದ್ರೆ 23 ವರ್ಷ, ಮತ್ತು ರಿಟೈರ್ಮೆಂಟ್ ಲೈಫ್ 50ರಿಂದ 85, 35 ವರ್ಷ. ಯಾಕಂತಂದ್ರೆ ಇವತ್ತು ಹೆಲ್ತ್ ಸೈನ್ಸಸ್ ಅಲ್ಲಿ ಬೇಕಾದಷ್ಟು ಇಂಪ್ರೂವ್ಮೆಂಟ್ ಇದೆ. ಆದ್ದರಿಂದ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ನೋಡಿದ್ರೆ, ಹಿಂದಿನ ದಿನಗಳಲ್ಲಿ ಇನ್ಕಮ್ ಕಮ್ಮಿ ಇತ್ತು, ಇವತ್ತಿನ ದಿನದಲ್ಲಿ ಇನ್ಕಮ್ ಜಾಸ್ತಿ ಇದೆ, ಆದರೆ ಕರಿಯರ್ ಸ್ಪ್ಯಾನ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಯಾಕಂತಂದ್ರೆ 50 ವರ್ಷದ ಮೇಲೆ ಹೆಚ್ಚಿನ ಕಂಪನಿಯವರು ಅವರಿಗೆ ರಿಟೈರ್ಮೆಂಟ್ ಕೊಟ್ಟು ಕಳಿಸ್ತಾರೆ, ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ ಎಕ್ಸೆಪ್ಷನಲ್ ಟ್ಯಾಲೆಂಟ್. ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರುವಂತಹ ಒಂದು ವಿಚಿತ್ರವಾದ ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹೆಚ್ಚಿನ ಜನ ರಿಟೈರ್ ಆಗ್ತಾ ಇರೋದು ಅಂದ್ರೆ ಕಂಪನಿಯವರು ಅವರನ್ನು ಕೆಲಸದಿಂದ ತೆಗಿತಾ ಇರೋದು 45ರಿಂದ 48, ಮತ್ತೆ 45 ವರ್ಷದ ಮೇಲಿನ ವ್ಯಕ್ತಿಗಳಿಗೆ ಹೊಸ ಕೆಲಸ ಸಿಕ್ಕುವುದೇ ಇಲ್ಲ. ಮತ್ತೆ ಆ ವಯಸ್ಸಿನಲ್ಲಿ ಕಂಪಲ್ಸರಿ ರಿಟೈರ್ಮೆಂಟ್ ನ ಕಂಡುಕೊಳ್ತಾರೆ ಅಂತಾದ್ರೆ ಅವರ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಬಹಳ ಜಾಸ್ತಿ ಇರುತ್ತೆ. ಹೋಮ್ EMI ಇರುತ್ತೆ, ಮಕ್ಕಳ ಎಜುಕೇಶನ್ ಇರುತ್ತೆ, ಮದುವೆ ಇರುತ್ತೆ, ಕಾರ್ ಲೋನ್ ಇರುತ್ತೆ ಇತ್ಯಾದಿ. ಆದ್ದರಿಂದ ವರ್ಸ್ಟ್ ಕೇಸ್ ಸಿನೆರಿಯೋ ಅಂತಂದ್ರೂ ನಾವು ಮೆಂಟಲಿ ಮತ್ತು ಫೈನಾನ್ಷಿಯಲಿ ರೆಡಿ ಇರಬೇಕು ಫಾರ್ ಎ ಫೋರ್ಸ್ಡ್ ಅರ್ಲಿ ರಿಟೈರ್ಮೆಂಟ್. ಮೆನಿ ಪೀಪಲ್ ವಿಶ್ ಟು ರಿಟೈರ್ ಅರ್ಲಿ ಇರ್ರೆಸ್ಪೆಕ್ಟಿವ್ ಎಂಪ್ಲಾಯರ್ಸ್ ಆಕ್ಷನ್. ಅದು ಬೇರೆ, ಇನ್ನೊಂದು ಕೆಲಸ ಇದೆ. ಈ ರೀತಿ ಫೋರ್ಸ್ಡ್ ರಿಟೈರ್ಮೆಂಟ್ ಒಂದು, ಮತ್ತೆ ನಾನಾಗಿ ರಿಟೈರ್ಮೆಂಟ್ ತಗೊಳ್ತೇನೆ ಎರಡು. ಈ ಎರಡೂ ಸನ್ನಿವೇಶಗಳು ನಮ್ಮ ಮುಂದೆ ಇರುವುದರಿಂದಾಗಿ ಒಂದೇ ಒಂದು ಪ್ಲಾನ್, ಆದಷ್ಟು ಬೇಗ ನಮ್ಮ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಕಲಿಬೇಕು. ಮತ್ತೆ ಒಂದಷ್ಟು ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ನ ನಾವಾಗಿಯೇ ಕಂಡುಕೊಳ್ಬೇಕು. ಅಂದರೆ ತಿಂಗಳು ಒಂದಷ್ಟು ಹಣ ನಮ್ಮಲ್ಲಿ ಜಮಾ ಆಗಬೇಕು, ನಮ್ಮ ತಿಂಗಳ ಖರ್ಚನ್ನು ಆಫ್ಸೆಟ್ ಮಾಡಲಿಕ್ಕೋಸ್ಕರ. ಇವತ್ತು ನಿಮ್ಮ ಮುಂದೆ ಪ್ಯಾಸಿವ್ ಇನ್ಕಮ್ ಅನ್ನು ಕಂಡುಕೊಳ್ಳಿಕ್ಕೆ ಅಥವಾ ಪಾರ್ಟ್ ಟೈಮ್ ಇನ್ಕಮ್ ಅನ್ನು ಕಂಡುಕೊಳ್ಳಿಕ್ಕೆ ಬೇಕಾದಂತ ಕೆಲವು ಐಡಿಯಾಗಳನ್ನು ಇಡ್ತಾ ಇದ್ದೇನೆ. ನಾವು ಈ ವಿಡಿಯೋ ಎಲ್ಲರಿಗೂ ಸಹಕಾರಿಯಾಗಲಿ ಅಂತ ಮಾಡಿದ್ದೇವೆ, ಆದರೆ ವಿಶೇಷವಾಗಿ 30-40 ವರ್ಷದ ಕೆಳಗಿನವರಿಗೆ ಈ ವಿಡಿಯೋ ಅತಿ ಕಡ್ಡಾಯ ವೀಕ್ಷಿಸಲೇಬೇಕು, ಕಾರ್ಯವನ್ನು ಕೈಗೊಳ್ಳಲೇಬೇಕು. ಈಗ ಪ್ಯಾಸಿವ್ ಇನ್ಕಮ್ ಅನ್ನು ಕಂಡುಕೊಳ್ಳಿಕ್ಕೆ ಮೊದಲನೆಯ ಸಲಹೆ SWP ಫ್ರಮ್ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ಫ್ರಮ್ ಸ್ಟಾಕ್ ಮಾರ್ಕೆಟ್ಸ್. ನಮ್ಮ ಎಲ್ಲಾ ವಿಡಿಯೋಗಳಲ್ಲಿ ಬಹಳ ವರ್ಷಗಳಿಂದ ನಾವು ಹೇಳ್ತಾ ಬರ್ತಾ ಇದ್ದೇವೆ, SWP ಮಾಡಬೇಕಾಗುತ್ತೆ. ಒಂದು ಮಟ್ಟದ ಲೆವೆಲ್ನ ಹಣ ನಿಮ್ಮಲ್ಲಿ ಕ್ರೋಢೀಕರಣ ಆದ್ಮೇಲೆ, ಅಂದರೆ ನಿಮ್ಮ ಹತ್ರ ಒಂದು ದೊಡ್ಡ ಮಟ್ಟಿನ ಹಣ ಇದೆ, ಬಹುಶಃ 1-2 ಕೋಟಿ ಇರ್ಬೋದು. ಅದನ್ನು ನೀವು ಸಾಧಿಸಿದ್ದು ಬೇಗ ನಿಮ್ಮ ಜೀವನದಲ್ಲಿ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ, ಆಮೇಲೆ ಪ್ರತಿ ತಿಂಗಳು ನೀವು ಯಾವ ರೀತಿ SEP ಮಾಡಿದ್ರೋ ಅದರ ಎಕ್ಸಾಕ್ಟ್ ಆಪೋಸಿಟ್ SWP ಮಾಡಿದ್ರೆ ನಿಮಗೆ ಜೀವನ ಪರ್ಯಂತರ ತಿಂಗಳಿಗೆ ಇಷ್ಟು ಅಂತ ಹಣವನ್ನು ಪಡೆಯಬಹುದು. ಒಂದು ಸಣ್ಣ ಕ್ಲೂ ಕೊಡ್ತಾ ಇದ್ದೇನೆ. ನಿಮ್ಮ ಹತ್ರ 1 ಕೋಟಿ ಇದೆ ಅಂತ ಆದ್ರೆ ರಿಟೈರ್ಮೆಂಟ್ ಪರ್ಪಸ್ ನೀವು ವರ್ಷಕ್ಕೆ 15 ಲಕ್ಷ ಅಥವಾ ತಿಂಗಳಿಗೆ 1.25 ಲಕ್ಷವನ್ನು ನಿಮ್ಮದು ಅಂತ SWP ಮಾಡ್ತಾ ಹೋಗ್ಬೋದು. ಈಗ ಪ್ಯಾಸಿವ್ ಇನ್ಕಮ್ ಅನ್ನು ಕಂಡುಕೊಳ್ಳಿಕ್ಕೆ ಎರಡನೇ ಟೆಕ್ನಿಕ್ ಇನ್ಕಮ್ ಫ್ರಮ್ ಶಾರ್ಟ್ ಟರ್ಮ್ ಟ್ರೇಡಿಂಗ್. ನಾವು ನಮ್ಮ ಕಾರ್ಯಾಗಾರದಲ್ಲಿ ಹೇಳೋದು, ಹಣವನ್ನು ಗಳಿಸಲಿಕ್ಕೆ ಷೇರು ಮಾರುಕಟ್ಟೆಯಿಂದ 2 ವಿಧ, ಒಂದು ಲಾಂಗ್ ಟರ್ಮ್ ಮತ್ತೊಂದು ಶಾರ್ಟ್ ಟರ್ಮ್.
ಲಾಂಗ್ ಟರ್ಮ್ನ ಬಗೆಗೆ ಆಗಲೇ ಬೇಕಾದಷ್ಟು ಹೇಳಿದ್ದೇವೆ. ಶಾರ್ಟ್ ಟರ್ಮ್ ಅಂತಂದ್ರೆ ನಿಮ್ಮ ಹತ್ರ ಒಂದು ಅಂದಾಜು 20, 30, 40 ಲಕ್ಷ ಸ್ಪೇರ್ ಮನಿ ಇದೆ ಅಂದ್ರೆ 4 ಲಕ್ಷದಿಂದ ಕೂಡ ಪ್ರಾರಂಭ ಮಾಡಬಹುದು. ಆವಾಗ ನೀವೇನ್ ಮಾಡ್ಬೋದು ಅಂತಂದ್ರೆ ಅದನ್ನ ನೀವು ಮೂವಿಂಗ್ ಆವರೇಜಸ್ ಅಲ್ಲಿ ಅರ್ಥ ಮಾಡಿಕೊಂಡು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಆಧರಿಸಿ ಹಣವನ್ನು ಹಾಕೊಂಡು ಹೋಗ್ತೇನೆ ಅಂತಂದ್ರೆ ಆವಾಗ ತಿಂಗಳಿಗೆ ಒಂದು ಅಡಿಷನಲ್ ಇನ್ಕಮ್ ಅನ್ನ ಕಂಡುಕೊಳ್ಬಹುದು. ಈಗ ನಿಮ್ಮ ವಯಸ್ಸೇನಾದ್ರೂ 40, 45 ಆಗಿದೆ ಅಂತ ಅಂದ್ರೆ ಮತ್ತೆ ಆಕ್ಟಿವ್ ಸೋರ್ಸ್ ಆಫ್ ಇನ್ಕಮ್ ಕಮ್ಮಿ ಆಗ್ತಾ ಇದೆ ಅಂತ ಅಂದ್ರೆ ಅಥವಾ ಅದನ್ನು ಮುಂದೆ ನಿಲ್ಲಿಸ್ತೀರಿ ಅಂತ ಆದ್ರೆ ನಮ್ಮ ಸಲಹೆ ಈಗಲಿಂದಲೇ ಸ್ವಲ್ಪ ಟ್ರೈನಿಂಗ್ ತಗೊಂಡು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಆಧರಿಸಿ ಒಂದು 10 ಲಕ್ಷ ರೂಪಾಯಿಯನ್ನು ಶಾರ್ಟ್ ಟರ್ಮಿಗೆ ಮೀಸಲಾಗಿ ಇಡ್ತೀನಿ ಅಂತಂದ್ರೆ ಆವಾಗ ಬಹುಶಃ ನೀವು ಒಂದು ವರ್ಷಕ್ಕೆ 2.5ರಿಂದ 3 ಲಕ್ಷವನ್ನು ನಿಮ್ಮ ಷೇರು ಮಾರುಕಟ್ಟೆಯಲ್ಲಿ ನೀವು ಹಾಕಿದ ಹಣದಿಂದ ಪಡೆಯಬಹುದಾಗಿದೆ. ಆದರೆ ನಿಮಗೆ ಎಲ್ಲಿಯವರೆಗೆ ಟೆಕ್ನಿಕಲ್ ಅನಾಲಿಸಿಸ್ ಚೆನ್ನಾಗಿ ಅರ್ಥ ಆಗಿಲ್ವೋ ಆವಾಗ ನಾನು ಹೇಳೋದು ಕೇವಲ 1 ಲಕ್ಷದಿಂದ ಪ್ರಾರಂಭಿಸಿ 40ನೇ ವಯಸ್ಸಿಗೆ 45ನೇ ವಯಸ್ಸಿಗೆ ನಿಮ್ಮಲ್ಲಿ ಪ್ರಾವೀಣ್ಯತೆ ಜಾಸ್ತಿ ಆಗಿರುತ್ತೆ. ಆವಾಗ ಬೇಕಾದ್ರೆ 10, 20, 30, 40 ಲಕ್ಷವನ್ನು ಕೂಡ ಹಾಕ್ಬೋದು. ಪ್ಯಾಸಿವ್ ಇನ್ಕಮಿನ 3ನೆಯ ಟೆಕ್ನಿಕ್ ರೆಂಟಲ್ ಇನ್ಕಮ್ ಫ್ರಮ್ ಪ್ರಾಪರ್ಟಿ. ನೀವೇನಾದರೂ ಸುಮಾರು ವರ್ಷ ಕೆಲಸ ಮಾಡಿದ ಮೇಲೆ ನಿಮ್ಮ ಹತ್ರ ಒಳ್ಳೆಯ ಮಟ್ಟಿನಲ್ಲಿ ಒಂದಷ್ಟು ಹಣ ನಿಮ್ಮಲ್ಲಿ ಸಂಗ್ರಹ ಆಗಿದೆ ಅಂತಂದ್ರೆ ಆವಾಗ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ಅದನ್ನು ನೀವು ಬಾಡಿಗೆಗೂ ಕೂಡ ಬಿಡಬಹುದು. ಆವಾಗ ಎಷ್ಟು ಸಣ್ಣ ಪ್ರಾಪರ್ಟಿ ಆದರೂ ಕೂಡ ಒಂದಷ್ಟು ಹಣ ನಿಮಗೆ ತಿಂಗಳು ಬಂದು ತಲುಪುತ್ತೆ. ಸಾಮಾನ್ಯವಾಗಿ ನಾವು ಹೇಳೋದು ಕಮರ್ಷಿಯಲ್ ಪ್ರಾಪರ್ಟೀಸ್ ಅಲ್ಲಿ ನೀವು ಹಣವನ್ನು ವಿನಿಯೋಗಿಸಿದ್ರೆ ಒಂದು 5ರಿಂದ 6% ಆನ್ಯುವಲ್ ರೆಂಟಲ್ ಇನ್ಕಮ್ ಬರ್ಬೋದು ಮತ್ತು ಅದರೊಟ್ಟಿಗೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಕೂಡ ಆಗ್ಬೋದು ಒಂದು 10ರಿಂದ 11%. ಅದರಿಂದ ಲಾಂಗ್ ಟರ್ಮಿಗೂ ಬೆನಿಫಿಟ್ ಆಯಿತು, ಶಾರ್ಟ್ ಟರ್ಮಿಗೂ ಬೆನಿಫಿಟ್ ಆಯಿತು. ಅದೇ ನೀವೇನಾದರೂ ಮನೆಯನ್ನು ಬಾಡಿಗೆಗೆ ಕೊಟ್ಟರೆ ಅಂದ್ರೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಆವಾಗ ನಿಮಗೆ ಒಂದು 3ರಿಂದ 4% ವರೆಗೂ ಪ್ರಾಫಿಟ್ ಆಗ್ಬೋದು ಆನ್ಯುವಲಿ ರೆಂಟಿನ ಮುಖಾಂತರ. ಇಲ್ಲಿ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದೇನು ಬಾಡಿಗೆ ಬಂದರೂ ಕೂಡ ಅಂದಾಜು ಅದರ ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಇತ್ಯಾದಿ ಕಟ್ಟಬೇಕಾಗುತ್ತೆ. ಯಾವ ತರ FD ನಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಿರೋ ಆ ತರ. ಈಗ ಪ್ಯಾಸಿವ್ ಇನ್ಕಮ್ ಅನ್ನು ಕಂಡುಕೊಳ್ಳಲು 4ನೇ ವಿಧ ಫ್ರೀಲ್ಯಾನ್ಸ್ ವರ್ಕ್. ಇದರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಯಾಕಂತಂದ್ರೆ ನೀವು 9 to 6 ಯಾವುದೋ ಕೆಲಸದಲ್ಲಿ ಇದ್ದೀರಿ ಅಂತ ಅಂದ್ರೆ 6 to 9 ಅಥವಾ 7 to 9 ಪ್ರತಿದಿನ ಈಗಲಿಂದಲೇ ಒಂದಷ್ಟು ಫ್ರೀಲ್ಯಾನ್ಸ್ ವರ್ಕ್ ಮಾಡ್ಕೊಂಡು ಹೋಗ್ತೇನೆ ಅಂತಂದ್ರೆ ಮುಂದೆ ನೀವು ಅರ್ಲಿ ರಿಟೈರ್ಮೆಂಟ್ ಅನ್ನು ಕಂಡುಕೊಂಡ್ರು ಕೂಡ ಏನೂ ಭಯ ಇಲ್ಲ. ನಿಮ್ಮ 7 to 9 ಏನ್ ಮಾಡ್ತಿರೋ ಅದನ್ನ ಫುಲ್ ಟೈಮ್ ಮಾಡಿದಾಗ ನಿಮಗೆ ಮನೆಯಲ್ಲೇ ಕುಳಿತುಕೊಂಡ್ರು ಕೂಡ ಹಣವನ್ನು ಗಳಿಸುವ ಒಂದು ಒಳ್ಳೆಯ ವಿಧಾನ ಆಗುತ್ತೆ. ಯಾವ ಯಾವ ವಿಚಾರಗಳನ್ನು ಫ್ರೀಲ್ಯಾನ್ಸ್ಗೆ ನಾನು ಬಳಸ್ಕೊಳ್ಬಹುದು ಅಂತ ಒಂದು ಸಣ್ಣ ಪಟ್ಟಿಯನ್ನು ಇಟ್ಟಿದ್ದೇನೆ. ಆ ಪಟ್ಟಿಯನ್ನು ಇನ್ನು ಮುಂದಿನ ದಿನಗಳಲ್ಲಿ ವಿಸ್ತಾರ ಮಾಡುವಂತ ಕೆಲಸ ನಿಮ್ದಾಗುತ್ತೆ. ಉದಾಹರಣೆಗೆ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಇರ್ಬೋದು, ಆಪ್ ಡೆವಲಪ್ಮೆಂಟ್ ಇರ್ಬೋದು, ಅಕೌಂಟಿಂಗ್ ನಾಲೆಜ್ ಇರ್ಬೋದು ಇತ್ಯಾದಿ. ಇದಲ್ಲದೇನೆ ಇನ್ನೊಂದಷ್ಟು ಸಲಹೆಗಳನ್ನು ಪಾರ್ಟ್ ಟೈಮ್ ಇನ್ಕಮ್ಗೋಸ್ಕರ ಕೊಡ್ತಾ ಇದ್ದೇನೆ. ಉದಾಹರಣೆಗೆ ಬ್ಲಾಗಿಂಗ್, ಮೇಕಿಂಗ್ ಯೂಟ್ಯೂಬ್ ವಿಡಿಯೋಸ್, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಇತ್ಯಾದಿ. ಇವತ್ತು ಈ ವಿಡಿಯೋದಲ್ಲಿ ಪ್ಯಾಸಿವ್ ಇನ್ಕಮ್ ಅಥವಾ ಪಾರ್ಟ್ ಟೈಮ್ ಇನ್ಕಮ್ ಬಗ್ಗೆ ಮಾತಾಡ್ತಾ ಎಲ್ಲರೂ ಮಾಡಬಹುದಾದಂತ ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದಲ್ಲದೇನೆ ಇನ್ನೊಂದಷ್ಟು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡು ಅದರಲ್ಲಿ ಸ್ಪೆಷಲೈಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಕೂಡ ದೊಡ್ಡ ಮಟ್ಟಿನ ಇನ್ಕಮ್ ಅನ್ನು ಕಂಡುಕೊಳ್ಳಬಹುದು. ಈ ವಿಡಿಯೋದ ಕೊನೆಯಲ್ಲಿ ಒಂದು ಅರ್ಥಪೂರ್ಣವಾದಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ನಿಮ್ಮ ಹತ್ರ ಎಷ್ಟು ಸೋರ್ಸ್ ಆಫ್ ಇನ್ಕಮ್ ಇದೆ ಸದ್ಯದ ಮಟ್ಟಿಗೆ? ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.